ಇವುಗಳನ್ನು ಹೃದಯ ಅಂತ ನೆನೆಸಿಕೊಂಡು ಇವತ್ತು ನಿನ್ನೆ ದಿನ ಗೋಕಾಕದ ಮುಖಂಡರಾಗಿರ್ತಕ್ಕಂಥ ಮಾದೇಶ್ ಕಡಾಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಅತ್ನಿಯಲ್ಲಿ ನಡೆದಂಥ ಏನು ಡಿ ಸಿ ಬ್ಯಾಂಕಿನ ನೌಕರನ ಮೇಲೆ ನಡೆದಂಥ ಹಲ್ಲೆಯನ್ನು ಬಹುಶಃ ರಾಜಕೀಕರಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ರಮೇಶನ ಕುಮ್ಮಕ್ಕಿಂದಿ ಘಟನೆ ಆಗೈತಿ ಅಂತಕ್ಕಂಥ ಒಂದು ಆರೋಪ ಮಾಡಿದರು. ಸನ್ಮಾನ್ಯ ಕಡಾಡಿ ಅವರು ನಾನು ಏನು ಹೇಳಪ್ಪ ಅಂದ್ರೆ ಸುದೀರ್ಘವಾಗಿ ನಾನು 15 ವರ್ಷಗಳ ಕಾಲ ಲಕ್ಷ್ಮಣ ಸವದಿಯವ್ರು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಏನು ನಡೆದಪ್ಪ ಅಂತಕ್ಕಂಥ ಲಕ್ಷ್ಮಣ ಸವದಿಯವರು ಬಹುಶಃ ಈ 15 ವರ್ಷ ರಾಜಕೀಯ ಹೋರಾಟದೊಳಗೆ 2ನೇ ಬಾರಿ ಅವರ ಈ ಒಂದು ಕಾನೂನು ಕೈ ತೊಗೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮೊನ್ನೆ ನಡೆದಂಥ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಒಳಗೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮೇಲೆ ಹಂಗಿರ್ತಕ್ಕಂಥ ಕೆಲಸ ಇದು 2ನೇ ಬಾರಿ ತಮ್ಮ ಮನೆಯಲ್ಲಿ ಒಬ್ಬ ನೌಕರ ಸಂಘದ ಅಧ್ಯಕ್ಷ ಮೇಲೆ ಕೈ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಇದು ಹಿನ್ನೆಲೆ ಏನಪ್ಪ ಅಂತಕ್ಕಂಥದ್ದು ಮೊನ್ನೆ ನಡೆದಂಥ ಡಿ ಸಿ ಬ್ಯಾಂಕ್ ಚುನಾವಣೆ ನಡೆದಂಥ ಒಂದು ಏನು ಈ ಪರಾಜಿತ ಅಭ್ಯರ್ಥಿಯಾಗಿದ್ದಂಥ ಕುಮಟಳ್ಳಿ ಅವರ ಏನು 3 ಸೊಸೈಟಿಗಳ ಪತ್ತ ಅವರಿಗೆ ಬೆಂಬಲ ಕೊಟ್ಟಿದ್ದಂಥ ಸಂಘಗಳ ಪತ್ತನ್ನು ತಡೆ ಇಡ್ತಕ್ಕಂಥ ಕೆಲಸ ಶಂಕರ್ ನಂದೇಶ್ವರ ಅವ್ರು ಮಾಡಿದ್ರು. ಶಂಕರ್ ನಂದೇಶ್ವರ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಅದು ಕಿಚ್ಚು ಪ್ರಾರಂಭ ಆಗಿ ಅವರು ಅನಿವಾರ್ಯವಾಗಿ ಅವ್ರನ್ನ ಹೆಚ್ಚು ಕಡೆ ಅಲ್ಲಿರ್ತಕ್ಕಂಥ ಏನು 20 ಅಧಿಕಾರಿಗಳು ತೆಗಿತಕ್ಕಂಥ ಕೆಲಸ ಮಾಡಿ ಅದಾದ ನಂತರ ಮುಂದೆ ಏನಾಯ್ತಪ್ಪ ಅಂದ್ರೆ ಆ ಶಂಕರ್ ನಂದೇಶ್ವರ ಅವ್ರು ಏನಾದರೂ ಆ 3 ಸೊಸೈಟಿಗಳು ಪತ್ತು ತಡೆದಿರಲಿಲ್ಲ ಈ ಬಹುಶಃ ದುರ್ಘಟನೆ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ಬೋದು. ಅದ್ರ ಜೊತೆಗೇನು ಕೂಡ ಇವತ್ತು ಏನಾಗೈತಪ್ಪ ಅಂದ್ರೆ ಸುದೀರ್ಘವಾಗಿ 15 ವರ್ಷ ಲಕ್ಷ್ಮಣ ಸವದಿ ಹೋರಾಟ ಮಾಡ್ಕೊಂಡು ಬಂದಿದ್ದೆವು. ಆದ್ರೆ ಇಟ್ಟು ಕೀಳ್ಮಟ್ಟ ರಾಜಕಾರಣ ಯಾವಾಗ ಮಾಡಿಲ್ಲ ನಾವು ಮಾಡಿಲ್ಲ. ಯಾಕಪ್ಪ ಒಂದು 4 ಚುನಾವಣೆ ಅವ್ರನ್ನ ಒಂದು ಸೋತಿದ್ದೀವಿ, ಅವ್ರನ್ನ 2 ಚುನಾವಣೆ ಸೋಲಿಸಿದ್ದೀವಿ. ಈ ರೀತಿ ನಡ್ಕೊತ ಒಂದು ಇತಿಹಾಸಕ್ಕೆ 18ರೊಳಗೆ ನಾವು ಓಡಾಡಿ ಇವ್ರನ್ನ ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದಾದ ನಂತರ ಇವತ್ತು ಏನಾಗಿತ್ತಪ್ಪ ಅಂದ್ರೆ ಎಂದು ಲಕ್ಷ್ಮಣ ಸವದಿಯವರ ರಾಜಕಾರಣ ಅವ್ರು ಮಾಡ್ಕೊತ ಬಂದ್ರು ಅಲ್ಲಿ ತನಕ ಎಲ್ಲ ಸುಳಿತಿತ್ತು. ಚಿದಾನಂದ ಸವದಿ ಅವರು ಎಂದು ಈ ರಾಜಕಾರಣದಾಗ ಅವ್ರ ಹಸ್ತಕ್ಷೇಪ ಪ್ರಾರಂಭ ಆಯ್ತು ಅವತ್ತು ಈ ವಿವಾದಗಳು ಸ್ಟಾರ್ಟ್ ಆಗಿ ರಾಜಕೀಯ ಇವತ್ತು ಮೇಲಾಟಗಳು ಪ್ರಾರಂಭ ಆಗ್ಯಾವು. ಅದಾದ ನಂತರ ಮುಂದೆ ಏನಾಗಿತ್ತಪ್ಪ ಅಂದ್ರೆ ಈ ನೌಕರರ ಅಧ್ಯಕ್ಷರ ಮೇಲೆ ಏನು ಅಟ್ಯಾಕ್ ಮಾಡೋದು ಲಕ್ಷ್ಮಣ ಸವದಿ ಅವ್ರದ್ದು ಮುಂಚಿತವಾಗಿ ಒಂದು ಅವರ ಸಾಂದರ್ಭಿಕವಾಗಿ ಅದನ್ನು ವಿಚಾರ ಮಾಡಿ ಅವ್ರು ಮಾಡಿದೈತೆ. ಹೆಂಗಪ್ಪ ಮಾಡಿದಪ್ಪ ಅಂದ್ರೆ ಇಲ್ಲಿ ಏನಾದರೂ ಟಿ ಸಿ ನಾವು ಮೆಂಚಿಕೆ ಹಾಕಿದ್ರು ಇನ್ನು ಯಾರೂ ಇಲ್ಲಿ ಚಾರ್ಜ್ ತೊಗೊಳ್ಳೋದಿಲ್ಲ, ಇಲ್ಲಿರ್ತಕ್ಕಂಥ ತನ್ನ ಬೆಂಬಲಿಗೆ ಅದನ್ನು ಚಾರ್ಜ್ ಕೊಡಿಸಿ ಈ ಒಂದು ಸೊಸೈಟಿ ನಡೆಸ್ಕೊಂಡು ಈ ಡಿ ಸಿ ಬ್ಯಾಂಕ್ ನಡೆಸ್ಕೊಂಡು ಹೋಗಂತಕ್ಕಂಥ ಒಂದು ಹುನ್ನಾರ ಮಾಡ್ಕೊಂಡು ಅದರ ರಾಜಕೀಯ ಪ್ರೇರಿತ ಅವ್ರು ಅಂಜಿಕೆ ಹಾಕಕ್ಕೆ ಒಂದು ಮಾಡ್ಯಾರ. ಅದು ಅಂಜಿಕೆ ಹಾಕೋದ್ರೊಳಗೆ ಹೆಚ್ಚು ಕಡಿಮೆ ಆಗಿ ಈ ರೀತಿ ತಿರುಗಿ ಅವರ ಒಂದು ಸ್ವಯಂಕೃತ ಅಪರಾಧದಿಂದ ಈ ಘಟನೆ ಆಗೈತಿ. ಅದಕ್ಕೆ ನಿಮ್ಮ ರಾಜಕೀಯ ಒಂದು ಮೇಲಾಟ ಸಲುವಾಗಿ ಅದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಏನೈತಿ ಈ ಒಂದು ಅತನಿ ಒಂದು ರಾಜಕಾರಣ ಬೇರೆ, ಗೋಕಾಕ್ ರಾಜಕಾರಣ ಬೇರೆ. ಅದಕ್ಕೆ ಕಡಾಡಿ ಅವ್ರು ನಾ ಏನು ಹೇಳೋದಪ್ಪ ಅಂದ್ರೆ ನೀವು ಏನಾದರೂ ಮಾತಾಡಿದ್ರೆ ಇಲ್ಲಿ ನೀವು ಯಾವ ಪಾರ್ಟಿ ಆಗಿದ್ರೂ ನಮ್ಗೆ ಸಮಸ್ಯೆ ಬರಲಾಯ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅವರು ಅದನ್ನು ಖಂಡನೆ ಮಾಡ್ಯಾರ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಖಂಡನೆ ಮಾಡ್ಯಾರ, ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರು ಅದು ಖಂಡನೆ ಮಾಡ್ಯಾರ. ಆದರೆ ನೀವು ಯಾಕೆ ಈ ಒಂದು ಘಟನೆ ಬದಲ ವಿಷಾದ ವ್ಯಕ್ತಪಡಿಸುವಾರಿ ಅಂತಕ್ಕಂಥ ನಮ್ಗೆ ಸಮಸ್ಯೆ ಬರಲಾಯ್ತು. ನೀವು ಈ ಒಂದು ವಿಷಯನ ರಾಜಕೀಯಗೊಳಿಸ್ತಕ್ಕಂಥ ಕೆಲಸ ಮಾಡಬೇಡ ಅಂತಕ್ಕಂಥ ಮಾತು ನಾನು ಮಾತು ಮುಗಿಸ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಶಿವೋಗಿ ಪಾದಕ್ಕೆ ಹಣೆ ಮಾಡಿದು ನಿನ್ನೆ ಮಾಂತೇಶ್ ಕಡಾಡಿ ಅವರ ಒಂದು ವಿಡಿಯೋ ಬಂದಿತ್ತು. ಅದು ಮಾಂತೇಶ್ ಕಡಾಡಿ ಅವರ ವಿಚಾರ ಮಾಡಿ ಅದನ್ನು ವಿಡಿಯೋ ಹಾಕಬೇಕಾಗಿತ್ತು. ಯಾಕೆ ಹಾಕಬೇಕಾಗಿತ್ತಪ್ಪ ಅಂದ್ರೆ ಇಂಥ ಘಟನೆ ಆಗೈತಿ, ಮನೆ ಮುಂದೆ ಉಳ್ಳಾಡಿಸ್ಬಡ್ದು ತಾಲೂಕೆಲ್ಲ ಒಪ್ಕೊಂಡೈತಿ, ಡಿಪಾರ್ಟ್ಮೆಂಟ್ ಒಪ್ಕೊಂಡಾರ, ಎಲ್ಲ ನೋಡ್ಯಾರ. ಮೇಲಾಗಿ ತಮ್ಮ ಮತಕ್ಷೇತ್ರದಾಗ 40 ರಿಂದ 50 ಸಾವಿರ ಹಾಲು ಮತ ಸಮಾಜದವ್ರು ಸಮಾಜದವ್ರು ಇದ್ರೂ ಮಾಂತೇಶ್ ಕಡಾಡಿ ಸಮಾಜದ ವಿರೋಧ ಮಾತಾಡ್ಲತ್ತಾನ. ಹಾಲು ಮತದವ್ರಿಗೆ ಎಷ್ಟು ನೋವು ಆಗಬಾರ್ದದ. ಗೋಕಾಕ್ ಮತಕ್ಷೇತ್ರದ ಸಮಾಜದವ್ರದಾರು, ಅದ ಮತಕ್ಷೇತ್ರದವ ಅದಾನು, ಅವಂದು ಏನಪ್ಪ ಅತನಿ ಬದ್ದಲ್ ಮಾತಾಡ್ಲಕ್ಕ. ಅವನು ಮಾತಾಡೋದು ಇದ್ರೆ ಅವ್ನ ಲೆವೆಲ್ ಅಲ್ಲ ಅಲ್ಲಿ ಮಾತಾಡೋದು. ಯಾಕಂದ್ರೆ ಅವಂತ ನಮ್ಮ ಲೆವೆಲ್ ಮನುಷ್ಯ ಅದ. ನಾವು ದೊಡ್ಡವ್ರು ಇರೋದು ಮಾತಾಡೋ ಮನುಷ್ಯ ಅಲ್ಲ ನಾವು. ಯಾಕಂದ್ರೆ ಮನ್ ಡಿ ಸಿ ಬ್ಯಾಂಕ್ ನೋಡಿರಿ ನೀವು, ಒಂದು ಸೊಸೈಟಿಯಾಗ ಒಂದು ಮೆಂಬರ್ ಇಲ್ಲಿ ಇವರು, ಅಲ್ಲಿ ಒಂದು ಪಂಚಾಯತಿ ಮೆಂಬರ್ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಒಬ್ಬ ಸಾದಾ ಹಾದಿ ಮೇಲೆ ಮನುಷ್ಯ ಅದ. ನೀವು ಅಂಥವ್ರ ಲೆವೆಲ್ ತೊಗೊಳಕ್ಕೆ ಹೋಗ್ಬೇಡ್ನಿ. ಹಂಗಿಲ್ಲದರೆ